ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ರೀ. ಸೊ ನೋಡಿರಿ ಫ್ರೆಂಡ್ಸ, ಇವತ್ತಿನ ಮಧ್ಯಾಹ್ನ ಊಟಕ್ಕಂತಂದು ಏನು ರೆಸಿಪಿ ಮಾಡಾಕತ್ತೆ ನಾನು. ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ರೀ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ. ನೋಡಿರಿ ಫ್ರೆಂಡ್ಸ, ಇವತ್ತಿನ ರೆಸಿಪಿ ಒಳಗೆ ನಾನು ಬೆಂಡೆಕಾಯಿ ಪಲ್ಯ ಮಾಡಾಕತ್ತೀನಿ ರೀ. ಸೊ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ನಾನು ಚಲೋತ್ನಾಗ ಎಣ್ಣೆ ಹಾಕಿ ಈಗ ಹುರ್ಕೊಳಾಕತ್ತೇನೆ ರೀ. ಇದು ಆಲ್ರೆಡಿ ರೆಡಿ ಆಗೈತೆ ರೀ. ನೋಡಿರಿ ಫ್ರೆಂಡ್ಸ, ಎಲ್ಲ ಏನು ಲೋಳೆ ಥರ ಬರ್ತೈತಲ್ರಿ ಅದೆಲ್ಲ ಹೋಗೈತಿ. ಈಗ ಈ ಕಡೆ ನಾನು ಚಪಾತಿ ಹಿಟ್ಟು ಕಲಿಸಿ ಈಗ ಇಟ್ಕೊಂಡೇನಿ ರೀ. ಒಂದು ಸ್ವಲ್ಪ ನೆನಾಕಂತಂದು, ಯಾಕಂದ್ರೆ ಪಲ್ಯ ಆಗೋ ತನಕ ಅಂದ್ರೆ ನಮ್ಮದು ಚಪಾತಿ ಹಿಟ್ಟು ನೆನಿತೈತೆ ಅಂತಂದು. ಈಗ ಆಲ್ರೆಡಿ ಇದು ರೆಡಿ ಆಗೈತಲ್ರಿ. ಇದು ಬಂದ್ ಮಾಡ್ತೀನಿ ರೀ ನಾನು. ಗ್ಯಾಸ್ನ ಬಂದ್ ಮಾಡಿ ಈಗ ಟಮಾಟಿ ಉಳ್ಳಾಗಡ್ಡಿನ ಕಟ್ ಮಾಡ್ಕೊತೀನಿ ರೀ. ನೋಡಿರಿ ಫ್ರೆಂಡ್ಸ, ಈಗ ಬೆಂಡೆಕಾಯಿ ಪಲ್ಯ ಮಾಡಕ್ಕಂತಂದು ಒಂದು ಟಮಾಟಿ ಆಮೇಲೆ ಒಂದು ಉಳ್ಳಾಗಡ್ಡಿ ತೊಗೊಂಡೇನಿ ರೀ. ಸೊ ಇದನ್ನು ಕಟ್ ಮಾಡ್ಕೊಂಡು ಬಿಡ್ತೀನಿ ರೀ. ಈಗ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡ್ಮೇಲೆ ನಾನು ಪಟಾಪಟ್ ಅಂತಂದು ಒಂದು ಸ್ವಲ್ಪ ಪಲ್ಯನ ರೆಡಿ ಮಾಡ್ಕೊಂಡು ಬಿಡ್ತೀನಿ ರೀ. ಯಾಕಂದ್ರೆ ಟೈಮ್ ಅಂತೂ ಭಾಳ ಆಗೈತೆ ರೀ. ಕೆಲ್ಸಕ್ಕೆ ಹೋಗಿ ಒಂದು ಸ್ವಲ್ಪ ಬಂದು ಅರ್ವಿ ಬಾಂಡೆ ಒಗ್ಯಾಣ ಬಾಂಡೆ ಮಾಡೋ ತನಕ ಅಂದ್ರೆ ಲೇಟ್ ಆಗಿಬಿಡ್ತೀರಿ ನನಗೆ. ಅದ್ರ ಸಂಬಂಧ ಮತ್ತು ಈಗ ಆಗಲೇ 2 ಗಂಟೆ ಆಗೈತೆ ರೀ. ಈಗ ಒಂದು 15-20 ನಿಮಿಷದಾಗ ನಾನು ಈಗ ಚಪಾತಿ ಪಲ್ಯ ರೆಡಿ ಮಾಡ್ಬೇಕು ರೀ. ಈ ಥರ ಯಾವಾಗಲೂ ನಂಗೆ ಇದು ರೋಡ ಆಗ್ಬಿಟ್ಟೈತೆ ರೀ. ಇದು ಚಾಕುನಿಂದ ಕಟ್ ಮಾಡೋದು. ಆ ಕುಡುಗೋಲಿಂದ ಅಂತೂ ರೋಡಾನ ತಪ್ಪಿಬಿಟ್ಟೈತೆ ರೀ. ಅದೇನೋ ಅಂತಾರಲ್ರಿ, ಒಂದು ರೋಡ ಆತಂದ್ರೆ ಮುಗಿತದೆ, ಆದ ರೋಡ ಬಿದ್ದುಬಿಡ್ತೈತೆ ರೀ ಅದು. ಸೊ ನೋಡಿರಿ, ಈಗ ಉಳ್ಳಾಗಡ್ಡಿ ಕಟ್ ಮಾಡಿದ್ದಾತು, ಟಮಾಟಿ ಒಂದು ಸ್ವಲ್ಪ ತೊಗೊಂಡೆ ನಾನು ಈಗ ಕಟ್ ಮಾಡ್ಕೊತಾ ಇದ್ದೀನಿ ರೀ. ನೋಡಿರಿ, ಫೈನಲಾಗಿ ನಾನು ಕಟ್ ಮಾಡ್ಕೊಂಡ್ಬಿಟ್ಟೆ ರೀ ಉಳ್ಳಾಗಡ್ಡಿ ಟಮಾಟಿ. ನೋಡಿರಿ ಫ್ರೆಂಡ್ಸ, ಈ ಥರ ಈಗ ಕಟ್ ಮಾಡ್ಕೊಂಡೇನಿ ರೀ. ಅಗ್ದಿ ಸಣ್ಣ ಇಲ್ಲರಿ, ಯಾಕಂದ್ರೆ ಒಂಚೂರು ಮೀಡಿಯಮ್ ಇದ್ರಾಗ ನಾನು ಕಟ್ ಮಾಡ್ಕೊಂಡೇನಿ ರೀ. ಆಮೇಲೆ ಈ ಕಡೆ ನೋಡಿರಿ ಎಣ್ಣೆ ಹಾಕೋಕೆ ಒಂದು ಪ್ಲೇಟ್ನಾಗ ಬೆಂಡೆಕಾಯಿ ತೆಗ್ದೇನಿ ರೀ. ಬರೀ ಎಣ್ಣೆಯಾಗ ಮಾಡ್ಬೇಕ್ರಿ ಇದು ನೀರಾಗ್ತು ಒಟ್ಟು ಮುಟ್ಟಿಸ್ಬಾರ್ದ್ರಿ. ಇದಕ್ಕೆ ನಾನು ಸಾಸಿವೆ ಜೀರಿಗೆ ಏನೂ ಹಾಕಂಗಿಲ್ಲ ರೀ. ಕರ್ಬೇವು ಒಂಚೂರು ಐತೆ ತಡ್ರಿ ನೋಡಿರಿ, ಕರ್ಬೇವು ಹಾಕ್ಕೊಂಡಾಗತ್ತೇನೆ. ಕರ್ಬೇವು ಹಾಕ್ಕೊಂಡು ಬಳಕ ಇದನ್ನು ಹಾಕ್ಕೊಂಡ್ಬಿಡ್ತೀನಿ ರೀ. ಕಟ್ ಮಾಡಿ ಇಟ್ಕೊಂಡಿದ್ದ ಉಳ್ಳಾಗಡ್ಡಿ ಟಮಾಟಿ ನೋಡಿರಿ ಇದು ಹಾಕ್ಕೊಂಡೆ ನಾನು. ಇದಕ್ಕೆ ಉಪ್ಪು, ಅರಿಶಿಣ ಪುಡಿ, ಖಾರ ಪುಡಿ ಹಾಕ್ಕೊತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿಣ ಪುಡಿ ಹಾಕಿ ಒಂದು 2 ನಿಮಿಷ ಫ್ರೈ ಆಗೋಕೆ ಬಿಡ್ಬೇಕು ರೀ. ಯಾಕಂದ್ರೆ ಅರಿಶಿಣ ಪುಡಿದು ಸ್ವಲ್ಪ ವಾಸನೆ ಹೋಗ್ಬೇಕಲ್ರಿ ಅದು. ನಾವು ಹಂಗೆ ಖಾರ ಪುಡಿ ಹಾಕಿಬಿಟ್ರೆ ಅದು ಸ್ಮೆಲ್ ಹಂಗೆ ಇರ್ತೈತೆ ರೀ. ನೋಡಿರಿ, ನಾವು ಅರಿಶಿಣ ಪುಡಿ ಉಪ್ಪು ಹಾಕ್ಕೊಂಡ್ಮೇಲೆ ಉಳ್ಳಾಗಡ್ಡಿ ಟಮಾಟಿ ಯಾವ ಥರ ಮೆತ್ತಗಾಗಿದೆ. ಈಗ ನಾನು ಇದಕ್ಕೆ ಖಾರ ಪುಡಿ ಹಾಕ್ಕೊತೀನಿ ರೀ. ಖಾರದ ಅನುಸಾರ ಅಷ್ಟು ನಾನು ಒಂದು ಚಮಚೆ ಅಷ್ಟು ಕಮ್ಮಿನ ಖಾರ ಪುಡಿ ಹಾಕ್ಕೊಂಡೇನಿ ರೀ. ಸೊ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ನಾನು ಇದಕ್ಕೆ ಈ ಬೆಂಡೆಕಾಯಿ ಹಾಕ್ಕೊಂಡ್ಬಿಡ್ತೀನಿ ರೀ. ಲೋ ಫ್ಲೇಮ್ದಾಗ ಇಟ್ಟೇನಿ ರೀ ಗ್ಯಾಸ್. ಯಾಕಂದ್ರೆ ಅದು ಲೋ ಫ್ಲೇಮ್ದಾಗ ಇಟ್ರೆ ಚಲೋತ್ನಂಗೆ ಬೆಂದು ಬರ್ತಾವ್ರಿ ಅವು ಬೆಂಡೆಕಾಯಿ. ಇಲ್ಲಂದ್ರೆ ಒತ್ತಿ ಬಿಡ್ತಾವ್ರಿ ಕೆಳಗಡೆ, ಅಂತ ತಳನ ಹಿಡಿತೈತ್ರಿ ಅದು ಜಾಸ್ತಿ ಜೋರು ಇಟ್ರೆ ನಾವು ಗ್ಯಾಸ್. ನೋಡಿರಿ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾತು ನಾನು. ಈಗ ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ
ಒಂದು ಸ್ವಲ್ಪ ಮುಚ್ಚಿ ಇಡಲ್ರಿ, ಯಾಕಂದ್ರೆ ಬಿಸಿ ಹಬೇಕನ ಅವು ಬೆಂದ್ಬಿಡ್ತಾವ್ರಿ ಬೆಂಡೆಕಾಯಿ. ನೋಡ್ರಿ ಈ ಥರ ಗ್ಯಾಸ್ನ ಲೋ ಫ್ಲೇಮ್ದಾಗ ಇರಬೇಕು ರೀ ಯಾವಾಗಲೂ. ಆಮೇಲೆ ಲಾಸ್ಟಿಗೆ ನಾವು ಇನ್ನೊಂದು ಇದು ಹಾಕೋದೈತ್ರಿ, ಆಮೇಲೆ ಹಾಕೋಣ ಅಂತ್ರಿ. ಅಲ್ಲಿ ತನಕ ನಾನೀಗ ಚಪಾತಿದು ರೆಡಿ ಮಾಡ್ಕೊತೀನಿ ರೀ. ಈ ಕಡೆ ನೋಡ್ರಿ ಚಪಾತಿ ಹಿಟ್ಟಿನ ಪ್ಲೇಟ್ ತೆಗಿತೀನಿ. ಸೊ ನೋಡ್ರಿ ಎಷ್ಟು ಮಸ್ತಾಗಿ ನೆಂದೈತಿ. ಯಾಕಂದ್ರೆ ನಾನು ಇದು ಮೊದಲೇ ಕಲಿಸಿಟ್ಟಿದ್ದೆ ರೀ. ಇದು ಬೆಂಡೆಕಾಯಿ ತೊಳ್ಕೊಂಡು ಒಂದು ಸ್ವಲ್ಪ ಉರಿಸ್ಕೊಂಡು ಆಮೇಲೆ ಕಟ್ ಮಾಡಿ ನಾನು ಅದು ಹುರಿ ಮಟ ಅಂದ್ರೆ ಇದು ನೆಂದೈತೆ ರೀ. ಇಲ್ಲಿಕ್ರ ನೆಂತಿರ್ಲಿಲ್ಲ ರೀ. ಇದು ಈಗ ಒಂದು 5 ನಿಮಿಷ ಹಿಂಗೆ ಆಗಿದ್ರೆ ಒಂದು 10 ಒಂದು 12-13 ನಿಮಿಷ ಆಗೈತೆ ನೋಡ್ರಿ. ಇದು ನಾನು ಕಲಿಸಿಟ್ಟು ಇದು ನೋಡ್ರಿ ಇದು ಯಾವ ಥರ ಬೇಯಾಗತ್ತೈತೆ ರೀ. ನಾವು ಲೋ ಫ್ಲೇಮ್ದಾಗಿಟ್ರೆ ಇದು ಬಿಸಿ ಹಬೇಕನ ಬೆಂದು ಬಿಡ್ತೈತೆ ರೀ ಅದು ಪಲ್ಯ. ಈಗ ನಾನು ಉಳ್ಳಿ ಮಾಡ್ಕೊತೀನಿ ರೀ. ನೋಡಿರಿ ನಾನಂತರೂ ಫೈನಲ್ ಆಗಿ ಉಳ್ಳಿ ಅಂತೂ ಮಾಡ್ಕೊಂಡೆ ರೀ. ಚಪಾತಿ ಇಷ್ಟಾಗಿದ್ದಾವ. ಸೊ ಈಗ ನಾನು ಲಟ್ಟಿಸ್ತೀನಿ ರೀ. ನೋಡಿರಿ ಪಲ್ಯ ಅಂತೂ ರೆಡಿ ಆತ್ರಿ. ಈಗ ನಾನು ಲಾಸ್ಟಿಗೆ ಅರ್ಶಿನದ ಪುಡಿ ಹಾಕ್ಕೊಂಡು ಗುರೋಳ್ ಪುಡಿ ನೋಡಿರಿ ಅರ್ಶಿನದ ಪುಡಿ ಅನ್ನಾಗತ್ತೀನಿ. ಲಾಸ್ಟಿಗೆ ನಾವು ಗುರೋಳ್ ಪುಡಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ಬಿಟ್ರೆ ಬೆಂಡೆಕಾಯಿ ಪಲ್ಯ ಸಿಂಪಲ್ಲಾಗಿ ರೆಡಿ ಆತ್ರಿ ಫ್ರೆಂಡ್ಸ್. ಇದೇ ಥರ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ, ಭಾಳ ರುಚಿ ಆಗುತ್ತೆ ರೀ. ನಮ್ಮ ಹಳ್ಳಿ ಸೈಡ್ ಅಂತೂ ಜಾಸ್ತಿ ಹೀಗೆ ಮಾಡಿದ್ರೆ ನಮಗೂ ಅದ ರೂಢಾಗಿ. ಸೊ ನೋಡಿರಿ ಮೆತ್ತಗೆ ಯಾವ ಥರ ಬೆಂದಿದ್ದಾವೆ ಬೆಂಡೆಕಾಯಿ. ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡು ಬಿಡ್ತೀನಿ ರೀ. ಈ ಕಡೆ ನೋಡಿರಿ ಪ್ಯಾನ್ ಇಟ್ಕೊಂಡೇನಿ ಚಪಾತಿ ಮಾಡ್ಕೊಳಕಂತಂದ್ರೆ. ಸ್ವಲ್ಪ ಇದು ಜಾಸ್ತಿ ಹಿಟ್ಟನ್ನು ತೊಗೊಂಡಿನಿ ರೀ. ಯಾಕಂದ್ರೆ ಮೀಡಿಯಮ್ ಇದ್ರಾಗ ನಾನು ಚಪಾತಿ ಮಾಡ್ಬೇಕಂತಂದ್ರೆ ನನಗೆ ಎಷ್ಟು ಬೇಕು ಅಷ್ಟು ಉಳ್ಳಿ ಇದು ಹಿಟ್ಟು ತೊಗೊಂಡೇನಿ ರೀ. ನಾವು ಯಾವಾಗಲೂ ಇದು ಏನಪ್ಪ ಅಂದ್ರೆ ಇದು ಗ್ಯಾಸಿನ ಕಟ್ಟಿ ಮೇಲೆ ನಮ್ಗೆ ರೂಢ ಐತ್ರಿ. ಇದು ಚಪಾತಿ ಲಟ್ಟಿಸಿ ಅದ್ರ ಸಂಬಂಧ ನಾನು ಈ ಕಟ್ಟಿ ಮೇಲೆ ಲಟ್ಟಿಸ್ಕೊತೀನಿ ರೀ ನಾನು. ಈಗ ನೋಡಿರಿ ಈಗ ಒಂದಂತರೂ ರೆಡಿ ಆಗಿದೆ. ಈಗ ಇನ್ನೂ ಹಂಚು ಕಾದಿಲ್ಲ ರೀ. ಅಲ್ಲಿ ತನಕ ಇನ್ನೊಂದು ನಾನು ಲಟ್ಟಿಸ್ಕೊಂಡು ಬಿಡ್ತೀನಿ. ಒಂದು ಸ್ವಲ್ಪ ಪ್ಯಾನ್ ದಪ್ಪ ಐತ್ರದ ಅದ್ರ ಸಂಬಂಧ ಅದು ಜಲ್ದಿ ಕಾಯಂಗೇನೋ ಏನು. ನೋಡ್ರಿ ಫ್ರೆಂಡ್ಸ್ ಈಗ ರೆಡಿ ಆಯ್ತು ನೋಡ್ರಿ. ಚಪಾತಿ ಅಂತ ರೆಡಿ ಆದವ್ರಿ. ಈಗ ನಾನು ಹಾಕ್ಕೊತೀನಿ ರೀ. ಘಾಟ ಎಷ್ಟು ಎದ್ದೈತೆ ನೋಡ್ರಿ. ಖಾರದ್ದೈತೆ ಏನೋ ಗೊತ್ತಿಲ್ಲ. ನಾನು ಈ ಕಡೆ ಎಣ್ಣೆದು ಇಟ್ಕೊಂಡು ಬಿಡ್ತೀನಿ ರೀ. ಯಾಕಂದ್ರೆ ನಂಗೆ ಕರೆಕ್ಟ್ ಆಗುತ್ತೆ. ಇಲ್ಲಿಕ್ಕೆ ಈ ಕಡೆ ಇಟ್ಕೊತೀನಿ ರೀ. ನೋಡಿರಿ ಈ ಥರ ನಾವು ಚಪಾತಿನ ಮಾಡ್ತೀವಿ ರೀ. ಒಂದೊಂದು ಸಲ 3 ಮೂಲಿದು ಒಂದು ಪದರಿನ ಚಪಾತಿ ಅಂತಾರಲ್ಲ ರೀ, ಅದು ಅವು ಮಾಡ್ತೀನಿ ರೀ. ಸೊ ಅರ್ಜೆಂಟ್ ಇದ್ದಾಗ ಈ ಥರ ರೌಂಡ್ ಮಾಡ್ಕೊಂಡು ಬಿಡೋದ್ರಿ ಸಿಂಪಲ್ಲಾಗಿ. ಈ ಥರ ಎಣ್ಣೆ ಹಾಕ್ಕೊಂಡು ನಾವು ಚಲೋತ್ನಂಗೆ ಬೇಯಿಸ್ಕೋಬೇಕ್ರಿ. ಇದು ನೋಡ್ರಿ ಫ್ರೆಂಡ್ಸ್ ಚಪಾತಿ ಅಂತ ರೆಡಿ ಆತ್ರಿ. ಎಲ್ಲಾದರೂ ಹಸಿ ಬಿಸಿ ಉಳ್ದೈತೆ ನೋಡ್ರಿ. ಈ ಥರ ಚಪಾತಿನ ಮಾಡ್ಬೇಕ್ರಿ ಫ್ರೆಂಡ್ಸ್. ಇದೊಂದು ತೋರಿಸಿ ನಾನು ಆಮೇಲೆ ಎಲ್ಲ ರೆಡಿ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ ರೀ. ಇದು ಒಂದು ಕೈಲೇ ಮಾಡೋದಂದ್ರೆ ಸರಿನೇ ಆಗಂಗಿಲ್ಲ ರೀ. ಇದು ಒಂದು ಕಡೆ ಹಂಗೆ ಇಟ್ಟೇನ್ರಿ, ಒಂದು ಕಡೆ ಬೇಸಾಗತ್ತೇನೆ ರೀ. ಇದು ಫೋನ್ ಇಲ್ಲ ಅಂದ್ರೆ
ಸುಮ್ಮನೆ ಲಟ್ಟಿಸ್ಕೊತ ಬೇಯಿಸ್ಕೊಂಡು ಬಿಡ್ತೀನಿ ರೀ ಚಪಾತಿ. ಇದು ಫೋನ್ ಹಿಡ್ಕೊತ ಕುಟ್ಕೊಂಡ್ರೆ ಏನಾಕೈತಂದ್ರೆ ಫೋನ್ ಹಿಡಬೇಕು, ಈ ಕಡೆ ಚಪಾತಿ ಒಂದು ಕಡೆ ಬೇಯಿಸ್ಕೋಬೇಕು, ಒಂದು ಕಡೆ ಚಪಾತಿ ಲಟ್ಟಿಸ್ಕೋಬೇಕು ರೀ. ಎಲ್ಲ ಒಂದೊಂದು ಕಡೆ ಇಟ್ಟಿಟ್ಟು ಮಾಡ್ಕೋಬೇಕಲ್ರಿ ಕೆಲಸನ. ಒಬ್ಬಂಟಿಗೆ ಜೀವನಾನ ಹಂಗೈತಲ್ರಿ. ಅಂದ್ರೆ ನಾನು ತಳ್ಳಗೆ ಮಾಡೇನಿ ರೀ ಚಪಾತಿ, ಜಾಸ್ತಿ ಉಬ್ಬಂಗಿಲ್ಲ. ತಳ್ಳಗೆ ಮಾಡಿದ್ರೆ ಮನ್ಯಾಗ ತಳ್ಳಗೆ ಮಾಡಿದ್ರೆ ಊಟ ಮಾಡ್ತಾರೆ ರೀ, ಇಲ್ಲಿಗ್ರೆ ಊಟ ಮಾಡಂಗಿಲ್ಲ ರೀ ಅವರು. ಈಗ ಥಾಲಿ ಅಂತೂ ರೆಡಿ ಆತ್ರಿ, ಆಮೇಲೆ ಚಪಾತಿನೂ ರೆಡಿ ಆದವು ರೀ. ಈಗ ರೆಡಿ ಆದಮೇಲೆ ಒಂದು ಸ್ವಲ್ಪ ಊಟಕ್ಕೆ ಹಾಕ್ಕೋಬೇಕಲ್ರಿ, ಅದ್ರ ಸಂಬಂಧ ನೋಡಿರಿ ಫ್ರೆಂಡ್ಸ ಈಗ ನಾನು ಬೆಂಡೆಕಾಯಿ ಪಲ್ಯನ ಹಾಕ್ಕೊಂಡಾಗತ್ತೀನಿ ರೀ. ಇದಕ್ಕೊಂಚೂರು ಉಳ್ಳಾಗಡ್ಡೆ ಹಾಕ್ಕೊಂಡು ತಿಂದುಬಿಟ್ರೆ ಸೂಪರಾಗಿರುತ್ತೆ ರೀ ಫ್ರೆಂಡ್ಸ. ನೋಡಿರಿ, ಇವತ್ತಿಂದ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಗತ್ತೇನೆ ರೀ ಫ್ರೆಂಡ್ಸ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ. ಮತ್ತು ಹೆಚ್ಚಿನದಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ. ಬರ್ರಿ ಫ್ರೆಂಡ್ಸ, ಎಲ್ಲರೂ ಊಟ ಮಾಡನ್ರಿ. ಹಾಗೆ ನಿಮ್ಮದು ಊಟ ಆಗಿದೆ ಅಂತ ಅಂದ್ಕೊಳಗತ್ತೇನೆ ರೀ, ಯಾಕಂದ್ರೆ ಟೈಮ್ನು ಭಾಳ ಆಗೈತಿ. ಸೊ ನಾವಂತ್ರಿ ಈಗ ಮಾಡಾಕತ್ತೇವ್ರಿ ಊಟಕ್ಕೆ, ಸಾರಿ ಊಟಕ್ಕೆ ಅನ್ನಾಗತ್ತೇನೆ ರೀ ಊಟನ. ಒಂದು ಸೆಕೆಂಡ್ ಬರ್ರಿ ಫ್ರೆಂಡ್ಸ, ಎಲ್ಲರೂ ಊಟ ಮಾಡನ್ರಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.